ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ಶಾಪಿಂಗ್ ವಿಡಿಯೋ ಜೊತೆಗೆ ಒಂದು ಹೆಲ್ದಿ ರೆಸಿಪಿ ಕೂಡ ಹಾಕಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತು ಮನೆ ಹತ್ರನೇ ಹೋಮ್ ಕಲೆಕ್ಷನ್ ಹಾಗೆ ವಿಶಾಲ್ ಮಾರ್ಟ್ ಮತ್ತು ಬಿಗ್ ಮಾರ್ಕೆಟ್ ಕೂಡ ಹೋಗಿ ಬಂದ್ವಿ. ಇದನ್ನೆಲ್ಲ ತೊಗೊಬಂದಿದ್ದೀನಿ, ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಈಗ. ತಿರುಗಿಸು. ಗುಡ್. Kurta number 1. Kurta number 1. Yes. Good. And then there is kurta number 2. Kurta number 2. This is full ತರಿಸ್ತೀನಿ. And there is pants number 2. This also I can close. Good. And then Star of the day. yes, there are leather pants. They're almost as tall as me, but I make one. Can you show me your entire room? Sure. ಕೂಪರ್ ಬೇರೆ ಅಡ್ಡ ಬಂದ್ಬಿಟ್ಟು ಬೇಕಾದ್ರೆ. ಹೋಮ್ ಕಲೆಕ್ಷನಲ್ಲಿ ಪಾವನಿಗೆ ಬಟ್ಟೆ ಚೆನ್ನಾಗಿರೋದು ಸಿಕ್ತು. ಆ ಕಾರಣ ಅವಳು ತೊಗೊಂಡ್ಳು. ಅವಳು ಇಷ್ಟಪಟ್ಟು ತೊಗೊಂಡಂಥ ಬಟ್ಟೆಗಳಿವೆಲ್ಲ. ಹಾಗೆಯೇ ಅದಿತಿನೂ ಕೂಡ ತೊಗೊಂಡ್ಳು. ಅದಿತಿ ಸಮ್ಮರ್ ಅಲ್ವಾ, ಈಗ ಅವಳಿಗೆ ಏನೇನು ಬೇಕೋ ಅವನು ತೊಗೊಂಡ್ಳು. ತೋರಿಸ್ತೀನಿ ಅದಿತಿದ್ದು ಕೂಡ. ಅದನ್ನೇನು ತಿರುಗ್ತೀಯ? Petticoat. ಹಾಕ್ಕೊಂಬರೋದೇನು ಬೇಡ, ತೋರಿಸು ಹಂಗೆ. Shorts. ಚಿಕ್ಕದಾಯ್ತದು. Shorts. T-shirt. ಆಕ್ಚುಲಿ ಅದು ಸೆಟ್ಟು. Set. Mickey Mouse shirt. ಆ್ಯಕ್ಚುಲಿ ಅದಿತಿ ಏನು ಅಂದರೆ ಅದಕ್ಕೆ ಮುಂಚೆನೇ ಶಾಪಿಂಗ್ ಮಾಡಿಬಿಟ್ಟಿದ್ದಾಳೆ. ಅಂದರೆ ಜೀನ್ಸುಗಳೆಲ್ಲ ತೊಗೊಂಡ್ಬಿಟ್ಟಿದ್ಳು ಅವಳು. ಈ ಸಲ ಸಮ್ಮರ್ಗೆ ಮಾತ್ರ ತೊಗೊಳ್ತೀನಿ ಅಂತ ತೊಗೊಂಡ್ರಲ್ಲಿ ಇದೊಂದು 400 ರುಪೀಸನ್ನು ತೊಗೊಂಡಿದ್ದಾಳೆ ಅಷ್ಟೇ. ಅಂದರೆ ಇದು ಏನಪ್ಪ ಮಿಡಿ ಥರನೂ ಇರುತ್ತೆ, ಹಾಗೆ ಶಾರ್ಟ್ಸ್ ಥರನೂ ಇರುತ್ತೆ. ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದಾಳೆ, ಜೀನ್ಸ್ ಅದು. ಇನ್ನೆಲ್ಲ ಈ ಥರ ಪೆಟಿಕೋಟ್ಸು ಸಮ್ಮರ್ಗೆ ಏನು ಬೇಕೋ ಅದನ್ನು ತೊಗೊಂಡ್ಳು ಅವಳು. ಹಾಗೆಯೇ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಹೋಗಿದ್ದು ನೋಡಿ, ಇದೊಂದು ಮೋಸ್ಟ್ಲಿ ತೊಗೋಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ದಷ್ಟೇ. ಆದರೆ ತೊಗೊಂಡಿದ್ದು ಎಷ್ಟು ತೊಗೊಂಡಿದ್ದು ನೋಡಿ. ಗ್ಲಾಸ್ ಜಾರ್ ಕಾಣಿಸಿದ್ರೆ ಬಿಡೋದೇ ಇಲ್ಲ, ನಾನು ಒಂದಾರು ತೊಗೊಂಡು ಬರಲೇಬೇಕು. ಇದು ವಿಶಾಲ್ ಮಾರ್ಟ್ಗೆ ಹೋದ್ವಿ, ಅಲ್ಲಿ ಗ್ಲಾಸ್ ಜಾರ್ಗಳು ಚೆನ್ನಾಗಿದ್ವು. ಅಲ್ಲಿ ಇವೆಲ್ಲ ತೊಗೊಂಡು ಬಂದೆ, ತೋರಿಸ್ತೀನಿ ಬನ್ನಿ. ಸಾಲ್ಟ್ ಹೊಡೆದಲ್ಲಮ್ಮ ಅದಕ್ಕೋಸ್ಕರ. Plastic. ಅಲ್ಲ, ಇದು ಗ್ಲಾಸ್ ಮಾ. ಅದಕ್ಕೂ ಕಣ್ಣಾಗ್ತಾವಳು ಯಾಕೋ. ಇದು ನನಗೋಸ್ಕರ ತೊಗೊಂಡಿರೋದ್ರಿಂದ. ಅದ್ರಲ್ಲಿ ತಿಂತ್ಯಾ? ಆ್ಯಕ್ಚುಲಿ ರೈಸ್ ಏನೋ ಉಳಿದ್ರೆ ಏರ್ಟೈಟ್ ಕಂಟೈನರ್ ಯೂಸ್ ಮಾಡಬೇಕಲ್ಲ, ಅದಕ್ಕೆ ತೊಗೊಂಡಿದ್ದೀನಿ. 200 ರುಪೀಸ್. ಮೈ ಬಾಟಲ್ಸ್ ಯು ಶೋ ಬ್ರೋ. ಅದಿತಿ ನೀನು ಹಂಗೆ ಇಟ್ಕೋಬೇಡ ಬಾಟಲ್. ನನಗೆ ನೀಟಾಗಿ ಇಟ್ಬಿಡ್ತೀನಿ. ಕುಡಿಯೋದೈತಿ, ನೆಟ್ಟು ಕುಡಿಯೋದೈತಿ ಅಷ್ಟೇ. ಆ್ಯಕ್ಚುಲಿ ಏನಕ್ಕೆ ಅಂದರೆ ಸಮ್ಮರ್ ಅಲ್ವಾ. ಎಸ್, ಐ ವಿಲ್ ಮೇಕ್. ಸಮ್ಮರಲ್ಲಿ ಮಕ್ಕಳಿಗೆ ಮಜ್ಜಿಗೆ ಅಥವಾ ಜ್ಯೂಸು ಈ ಥರ ಏನೋ ಮಾಡಿಕೊಟ್ಟಾಗ ಬಾಕ್ಸ್ಗೆ ಹಾಕಿ ಕಳಿಸ್ಲಿಕ್ಕೆ ಈ ಪುಟ್ ಡಬ್ಬಗಳು ತೊಗೊಂಡಿದ್ದೀನಿ, ಅಂದರೆ ಗ್ಲಾಸ್ ಜಾರುಗಳು. ಹಾಗೆ ಇವೆರಡು ಬಂದು ಮಕ್ಕಳು ತೊಗೊಂಡಿದ್ದಾರೆ. ಮನೆಯಲ್ಲಿ ಬೇಜಾನ್ ವಾಟರ್ ಬಾಟಲ್ಸ್ ಇದ್ದಾವೆ, ಆದರೂ ಕೂಡ ಅವ್ರು ಇಷ್ಟಪಟ್ಟು ತೊಗೊಂಡಿದ್ದಾರೆ. ಇರಲಿ ಬಿಡಿ, ಕಡಿಮೆ ರೇಟೆ ಅಂತ ಸುಮ್ಮನಾದೆ. ಹಾಗೆ ನನಗೋಸ್ಕರ ಇವೆರಡು ಬಾಟಲ್ಸ್ ತೊಗೊಂಡೆ. ಏನಾದರೂ ಸ್ಟೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅಂದರೆ ನಾನು ಕಾರ್ನ್ಫ್ಲೆಕ್ಸ್ ಇಂಥವೆಲ್ಲ ಇಟ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಸೆಟ್ ಅಲ್ಲ, ಇದು ಬರೀ ಎರಡೇ ತೊಗೊಂಡೆ. ಇನ್ನೂ ಇತ್ತು, ಆದರೆ ಅಷ್ಟೇನು ನನಗಿಷ್ಟ ಆಗಿಲ್ಲ. 2 ಬಾಟ್ಲ್ ತೊಗೋಬೇಕು ಅನಿಸ್ತು, ತೊಗೊಂಡೆ. ಗ್ಲಾಸ್ ಜಾರ್ ನೋಡಿದ ತಕ್ಷಣ ತೊಗೊಳ್ಳೋದಂತೂ ಖಂಡಿತ ಒಂದಾರು ತೊಗೊಳ್ತೀನಿ. ಹಾಗೆಯೇ ಅವು ಪ್ಲೇಟ್ಸ್ ಬಂದಿದ್ದಾವಲ್ಲ, ಅದು ಹೋಮ್ ಕಲೆಕ್ಷನಲ್ಲೇ ತೊಗೊಂಡೆ. ನೋಡಿದ್ರಲ್ಲ ನಾನೇನೇನು ತೊಗೊಂಡೆ ಅಂತ ತೋರಿಸ್ತಿದ್ದೀನಿ. ಇಷ್ಟು ನನ್ನ ಶಾಪಿಂಗ್. ಇನ್ನು ಬಟ್ಟೆ ಎಲ್ಲ ಮಕ್ಕಳದು, ಇವುಗಳನ್ನೆಲ್ಲ ಎತ್ತಿಟ್ಕೊಳ್ತೀನಿ. ನನಗಂತೂ ಆ ಉಪ್ಪಿನ ಡಬ್ಬಗಳು ತುಂಬಾ ಇಷ್ಟ ಆಯಿತು.
ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಬನ್ನಿ ಈಗ ನೆಕ್ಸ್ಟ್ ಡೇಯಿಂದ ತೋರಿಸ್ತೀನಿ. ನೆಕ್ಸ್ಟ್ ಡೇಯಲ್ಲಿ ಹಸ್ಬೆಂಡು ಮತ್ತು ಪಾವನಿಗೆ ಊರಿಗೆ ಹೊರಟಿದ್ದಾರೆ. ಅವ್ರನ್ನ ಕಳಿಸ್ಕೊಡ್ತಿದ್ದೀನಿ. ಬೆಳಗ್ಗೆನೇ 6 ಗಂಟೆ ಅಷ್ಟೊತ್ತಿಗೆ ಹೊರಟ್ರವರು. ಹಾಂ Here. that's what I did know. You kept it here. Oh, bye. Bye-bye. Bye. Say bye to Cooper. Bye. Bye, Cooper. ಈಗ ನಮ್ಮ ಡೇ ಏನೇನು ಮಾಡೋಣ ಇವತ್ತು? ಇನ್ನೂ ಪ್ಲಾನ್ ಇಲ್ಲ. ನಾವು ಅವತ್ತು ಅಂದ್ಕೊಂಡ್ವಿ ನಾವಿಬ್ಬರೇ ಇರೋದು, ಫುಲ್ ಎಂಜಾಯ್ ಮಾಡೋಣ ಅಂತ. ಆದರೆ ಅಂದ್ಕೊಂಡಂಗೆ ಆಗಲಿಲ್ಲ. ಯಾಕೆಂದರೆ ತಮ್ಮನ ಮಕ್ಕಳೆಲ್ಲ ಬಂದರು. ಅದಕ್ಕೋಸ್ಕರ ಅವ್ರ ಜೊತೆನೇ ಆಗೋಯ್ತು ಇವತ್ತೆಲ್ಲ. ಹಾಗೆ ಇವಾಗ ಅದಿತಿ ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಬೇಕು ಅಂದ್ಲು. ಬೆಳಗ್ಗೆ ಪಾಸ್ತಾ ಕೊಡೋದು ಅಷ್ಟೇನು ಒಳ್ಳೆಯದಲ್ಲ. ಆದರೆ ನಾನು ಹೆಲ್ದಿಯಾಗಿ ಮಾಡಿಕೊಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. 2 ಕಪ್ಪಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಪುಟ್ಟ ಕಪ್ಪಲ್ಲಿ, ಅಂದರೆ ಬೇರೆ ಬೇರೆ ಶೇಪ್ಗಳು ತೊಗೊಂಡಿದ್ದೀನಿ. ಇಲ್ಲಿ ಏನಪ್ಪ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ತಿದ್ದೀನಿ. ಜೊತೆಗೆ ಆ ಸ್ಟೀಮ್ ಮಾಡೋಕ್ಕೆ ನೀರಿಟ್ಟಿದ್ದೀವಲ್ಲ ಅದರಲ್ಲೇ ಪಾಸ್ತಾನು ಕೂಡ ಬೇಯಿಸ್ಕೊಳ್ತೀನಿ. ಇದು ಹೆಣ್ಮಕ್ಳ ಏನದು ಜಿಪ್ಪುಣ್ತನ ಅಂತಾರಲ್ಲ, ಅದೇ ಬೇರೆ ಕೂಡ ಬೇಯಿಸ್ಕೋಬೋದು. ಆದರೆ ಇಲ್ಲಿ ನೀರು ಕಾಯ್ತಿದೆಯಲ್ಲ ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಬಟಾಣಿ ಹಾಗೆ ಏನಪ್ಪ ಅದು ಬ್ರಾಕ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕ್ಯಾರೆಟ್ ತೊಗೊಳ್ತೀನಿ. ನನಗೂ ಕೂಡ ಬೇಕು, ಹಾಗೆ ಅದಿತಿಗೂ ಕೂಡ ಬೇಕು. ನಾನು ಬಂದು ಓಟ್ಸ್ ಹಾಕ್ಕೊಂಡು ಕಿಚಡಿ ಮಾಡ್ಕೊಳ್ತೀನಿ. ಅದಿತಿಗೆ ಪಾಸ್ತಾ ಮಾಡ್ತೀನಿ. ಪಾಸ್ತಾ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಅದು ಹೆಲ್ದಿಯಾಗಿ ಯಾವ ರೀತಿ ಮಾಡ್ತೀನಿ ಅಂತ. ಹಾಗೆ 1 ಟೊಮೊಟೊ ಇಟ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಹಾಗೆಯೇ ಸ್ವಲ್ಪ ಪಾಲಕು, ಒಂದು ಪುಟ್ಟ ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಮನೆಯಲ್ಲಿ ಬೇಜಾನ್ ತರಕಾರಿ ಇತ್ತು, ಅದಕ್ಕೆ ತರಕಾರಿನೆಲ್ಲ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ. ಪಾಲಕ್ಕೆಲ್ಲ ತುಂಬ ಹೊತ್ತು ಸ್ಟೀಮ್ ಮಾಡೋದು ಬೇಡ, 2 ನಿಮಿಷ 3 ನಿಮಿಷ ಆದರೆ ಸಾಕು. ಅಂದರೆ ಪಾಲಕ್ ಬೇಗ ಸ್ಟೀಮ್ ಆಗೋಗ್ಬಿಡುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಪಾಲಕ್ಕು ತೆಕ್ಕೊಂಡ್ಬಿಡ್ತೀನಿ. 2 ನಿಮಿಷ ಅಷ್ಟೇ ಸ್ಟೀಮ್ ಮಾಡಿಕೊಂಡೆ. ಇನ್ನು ತರಕಾರಿ ಇನ್ನೊಂದು 5 ನಿಮಿಷ ಸ್ಟೀಮ್ ಆಗಬೇಕು. ಈ ಟೊಮೊಟೊ ಇದೆಲ್ಲ ಪಾಸ್ತಾಗೇ ಇನ್ನೂ ಒಂದು 5 ನಿಮಿಷ ಸ್ಟೀಮ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ತೀನಿ. ಅಷ್ಟರೊಳಗಡೆ ಪಾಸ್ತಾ ಕೂಡ ಸ್ಟೀಮ್ ಆಯಿತು. ನೋಡ್ತೀರಲ್ಲ ಪಾಸ್ತಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ. 2 ಕೂಡ ಒಂದೇ ಟೈಮಲ್ಲಿ ಮುಗೀತು. ನಾನಿಲ್ಲಿ ತರಕಾರಿಗಳನ್ನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಪಾಸ್ತಾನ ಒಂದು ಸಲ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ತುಂಬ ಓವರ್ ಕುಕ್ ಆಗಬಾರ್ದು ಅಂತಷ್ಟೇ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಆ ಟೊಮೊಟೊನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಟೀಮ್ ಮಾಡಿರೋ ಕ್ಯಾರೆಟು, ಸ್ವಲ್ಪ ಬ್ರಾಕ್ಲಿ, ಹಾಗೆ ಆಗಲೇ ಸ್ಟೀಮ್ ಮಾಡ್ಕೊಂಡಲ್ಲ ಪಾಲಕು, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ಈಗ ರುಬ್ಕೊಳ್ತೀನಿ. ನಿಮಗೇನಾದರೂ ಖಾರ ಬೇಕು ಅಂದರೆ ಈಗ ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ನಾನು ಇಲ್ಲೇನು ಹಾಕಿಲ್ಲ, ಮುಂದೆ ತೋರಿಸ್ತೀನಿ ಖಾರ ಏನು ಹಾಕ್ಕೊಳ್ತೀನಿ ಅಂತ. ಇದನ್ನೆಲ್ಲ ರುಬ್ಬಿಟ್ಟು ಇಟ್ಕೊಳ್ತೀನಿ. ಈಗ ನಾನಿಲ್ಲಿ ಒಂದು ಬಾಂಡಿಗೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ಬಿಡ್ತೀನಿ. ಯಾಕೆಂದರೆ ಬರೀ ಬಾಣಲಿಗೆ ಬೆಣ್ಣೆ ಹಾಕಿದ್ರೆ ಅದು ಬೇಗ ಸೀದೋದಂಗೆ ಆಗುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಒಂದು 1/4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರೋಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತೀನಿ. ಈಗ ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ಖಂಡಿತವಾಗ್ಲೂ ಚೆನ್ನಾಗಿ ತಿಂತಾರೆ. ನಾವು ಕೂಡ ಹೆಲ್ದಿಯಾಗಿ ಕೊಟ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಮನೇಲಿ ಏನು ತರಕಾರಿ ಇದ್ರೆ ಎಲ್ಲನೂ ಹಾಕ್ಕೋಬೋದಪ್ಪ. ಹಾಗೆಯೇ ಪಾಸ್ತಾ ಹಾಕ್ಕೊಂಡು ನಾನಿಲ್ಲಿ ಲಿಕ್ವಿಡ್ ಚೀಸ್ ಬಂದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಚೀಸ್ ಇದ್ದರೂ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ. ಇಲ್ಲ ಅಂದರೂ ಪರವಾಗಿಲ್ಲ, ಏನು ಹಂಗೇನೆ ತಿನ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. 1 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಇದೆಲ್ಲ ಅದಿತಿ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊತಿದ್ದಾಳೆ ಅವಳೆ ಅಲ್ಲೇ ನಿಂತ್ಕೊಂಡು. ಯಾಕೆಂದರೆ ಇದು ಅದಿತಿ ಡೇ, ಅದಕ್ಕೋಸ್ಕರ ಅವಳು ಫಸ್ಟೇ ಡಿಸೈಡ್ ಆಗಿದ್ದು ನನಗೆ ಹೆಂಗೆ ಬೇಕೋ ಹಂಗೆ ಬೇಕು ಅಂತ. ನಾನಿಲ್ಲಿ ಸಜ್ವಾನ್ ಚಟ್ನಿ ಬರುತ್ತಲ್ಲ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇಷ್ಟೇ ಖಾರಕ್ಕೆ ಹಾಕ್ಕೊಂಡಿರೋದು. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸುತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ.
ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಖಾರಕ್ಕೋಸ್ಕರ ಒಂದು 1/4 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಲಾಸ್ಟಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಂಡ್ರೆ ಪಾಸ್ತಾ ರೆಡಿ ಆಯಿತು. ಅದಿತಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಹೆಲ್ದಿಯಾಗಿ ಕೊಟ್ಟಿದ್ದೀನಲ್ವ, ನಾವು ಕೂಡ ತಿನ್ಬೋದು, ಯಾಕೆಂದರೆ ಅದು ವೀಟ್ ಪಾಸ್ತಾ. ಆದರೆ ನನಗಿಲ್ಲಿ ಬೇಡ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತಿಂದಿಲ್ಲ ಅಷ್ಟೇ. ಆರಾಮಾಗಿ ನಾವು ತಿನ್ಬೋದು, ಏಕೆಂದರೆ ಎಲ್ಲ ಹೆಲ್ದಿಯಾಗೇ ಮಾಡಿದ್ದೀನಿ. ಅದಿತಿ ಹೇಗಿದೆ ಅಂತ ಹೇಳ್ತಿದ್ದಾಳೆ ನೋಡಿ. ಹಾಗೆ ನನ್ನ ಬ್ರೇಕ್ಫಾಸ್ಟ್ ಬಂದು ಕಿಚಡಿ, ಅಂದರೆ ನಾನಿದು ಓಟ್ಸ್ ಕಿಚಡಿ ಮಾಡ್ಕೊಂಡಿದ್ದೆ. ಆಮೇಲೆ ತಮ್ಮ ಹಾಗೆ ಚೀಕು ನೇಸರ ಕೂಡ ಬಂದರು, ಅವ್ರಿಗೋಸ್ಕರ ಇಲ್ಲಿ ಮತ್ತೆ ಪಾಸ್ತಾ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಗೋಸ್ಕರ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಪಲಾವ್ ಮಾಡಿದ್ದೆ. ಇದು ನನ್ನ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.